ನಮಸ್ಕಾರ. ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳೆಂಬ ಶೀರ್ಷಿಕೆಯಡಿಯಲ್ಲಿ ಭಯೋತ್ಪಾದನೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದೇನೆ. ನಮ್ಮ ಭಾರತ ದೇಶವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದೆ. ಆದರೆ ಪ್ರಸ್ತುತ ದೇಶದಲ್ಲಿರುವ 10 ಹಲವು ಸಮಸ್ಯೆಗಳು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ತೊಡಕುಗಳಾಗಿದ್ದು ಅವುಗಳನ್ನು ತಡೆಯುವುದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅಂತಹ ಸಮಸ್ಯೆಗಳಲ್ಲಿ ಭಯೋತ್ಪಾದನೆಯು ಕೂಡ ಒಂದು ಬೃಹತ್ ಸಮಸ್ಯೆ. ಭಯೋತ್ಪಾದನೆ ಎಂದರೆ ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ಗುರಿಗಳನ್ನು ಸಾಧಿಸಲು ಹಿಂಸಾತ್ಮಕ ಕೃತ್ಯಗಳನ್ನು ಅಥವಾ ಹಿಂಸೆಯ ಬೆದರಿಕೆಯನ್ನು ಬಳಸುವುದಾಗಿದೆ. ಭಾರತೀಯ ನ್ಯಾಯ ಸಂಹಿತಾ 2023ರ ಸೆಕ್ಷನ್ 113 ಸಹ ಭಯೋತ್ಪಾದಕ ಕೃತ್ಯವನ್ನು ಇದೇ ರೀತಿ ವ್ಯಾಖ್ಯಾನಿಸುತ್ತದೆ. ಭಾರತವು 1970ರಿಂದ 2025ರವರೆಗೆ ಸುಮಾರು 12,000ಕ್ಕೂ ಹೆಚ್ಚು ವಿವಿಧ ರೀತಿಯ ಭಯೋತ್ಪಾದನಾ ದಾಳಿಗಳನ್ನು ಎದುರಿಸಿದೆ ಎಂಬ ವಿಷಯ ಖೇದಕರವಾಗಿದೆ. ಸುಮಾರು 20,000 ಅಮಾಯಕ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗೂ ಗಾಯಗೊಂಡವರ ಸಂಖ್ಯೆ ಅಪಾರ. ಉದಾಹರಣೆಗೆ 2001ರಲ್ಲಿ ನಡೆದ ಸಂಸತ್ ಮೇಲಿನ ದಾಳಿಯಲ್ಲಿ 9 ಅಮಾಯಕರ ಸಾವು, 175 ಜನರ ಆಹುತಿ ಪಡೆದ ಮುಂಬೈ ತಾಜ್ ಹೋಟೆಲ್ ಮೇಲಿನ ದಾಳಿ, ದೆಹಲಿಯ ಸರಣಿ ಸ್ಫೋಟದಲ್ಲಿ 60 ಜನರ ದುರ್ಮರಣ, ಪುಲ್ವಾಮಾ ದಾಳಿ ಮತ್ತು ಪಹಲ್ಗಾಮ್ ದಾಳಿ, ಹೀಗೆ ಪಟ್ಟಿ ಮುಂದುವರೆಯುತ್ತದೆ. ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳಿಂದಾಗಿ ಕೇವಲ ಜೀವಹಾನಿಯಷ್ಟೇ ಅಲ್ಲದೆ ಸಾಕಷ್ಟು ಪ್ರಮಾಣದ ಆಸ್ತಿಪಾಸ್ತಿ ಧ್ವಂಸ, ಸಂಪನ್ಮೂಲಗಳ ವಿಚಲನ, ರಾಜಕೀಯ ಅಸ್ಥಿರತೆ, ಸಾಮಾಜಿಕ ವಿಘಟನೆ ಮತ್ತು ಮಾನಸಿಕ ಆಘಾತ ಉಂಟಾಗಿದೆ. ಆ ಮೂಲಕ ರಾಷ್ಟ್ರೀಯ ಭದ್ರತೆಯ ಮೇಲೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕ ನಂಬಿಕೆಯು ದುರ್ಬಲಗೊಳ್ಳುತ್ತದೆ. 2025-26ನೇ ವರ್ಷದಲ್ಲಿ ಕೇಂದ್ರ ಗೃಹ ಖಾತೆಯು ಆಂತರಿಕ ಭದ್ರತೆಗಾಗಿಯೇ ಸುಮಾರು 2,33,210 ಕೋಟಿ ರೂಪಾಯಿ ವಿನಿಯೋಗಿಸಿದೆ. ಇದರಲ್ಲಿ ಬಹುತೇಕ ಖರ್ಚು ಭಯೋತ್ಪಾದನಾ ಪ್ರತಿರೋಧಕ್ಕಾಗಿಯೇ ಸಮರ್ಪಿತವಾಗಿದೆ. ಭಾರತದಲ್ಲಿ ಭಯೋತ್ಪಾದನೆಯು ಗುಪ್ತ ಕಾರ್ಯಾಚರಣೆಯ ರೂಪವನ್ನು ಕಳಚಿಕೊಂಡು ಬಹಿರಂಗ ಯುದ್ಧ ರೂಪದಲ್ಲಿ ಪ್ರದರ್ಶಿತಗೊಳ್ಳುತ್ತಿದೆ. ಇದನ್ನು 4ನೇ ಪೀಳಿಗೆಯ ಯುದ್ಧ ಎನ್ನಬಹುದು. ಇದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಭಯೋತ್ಪಾದಕ ದಾಳಿಗಳು ಮುಂದುವರೆದರೆ ಇಂದಿನ ಯುವ ಪೀಳಿಗೆಗಳು ಬದುಕಿನಲ್ಲಿ ಭರವಸೆಗಳನ್ನೇ ಕಳೆದುಕೊಂಡು ಸದಾ ಭಯದ ವಾತಾವರಣದಲ್ಲೇ ಬದುಕಬೇಕಾಗಬಹುದು. ಭಯೋತ್ಪಾದನೆ ಮತ್ತು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಆಡಳಿತ ಪಕ್ಷಗಳ ನಿರ್ಣಯ, ಪ್ರತಿಪಕ್ಷಗಳ ಮತ್ತು ಪ್ರಾದೇಶಿಕ ಪಕ್ಷಗಳ ಅಭಿಪ್ರಾಯ, ಮಾನವ ಹಕ್ಕು ಮತ್ತು ರಾಜಕೀಯ ಧ್ವನಿಗಳು ಏನೇ ಇರಲಿ, ಈ ರಾಜಕೀಯ ಭಿನ್ನತೆಗಳ ನಡುವೆಯೂ ಭಾರತದಲ್ಲಿ ಭಯೋತ್ಪಾದನೆಯ ವಿರುದ್ಧ ರಾಷ್ಟ್ರಹಿತವೇ ಮುಖ್ಯ ಎಂಬ ಒಗ್ಗಟ್ಟು ಸ್ಪಷ್ಟವಾಗಿ ಕಾಣಿಸಬೇಕು. ಏಕೆಂದರೆ ಭಿನ್ನತೆ ಇರುವುದು ವಿಧಾನಗಳಲ್ಲಿ ಹೊರತು ಉದ್ದೇಶದಲ್ಲಿ ಅಲ್ಲ. ಭಯೋತ್ಪಾದನೆ ಕೇವಲ ಹಿಂಸೆ ಮಾತ್ರವಲ್ಲದೆ ಅದು ದೇಶದ ಅಭಿವೃದ್ಧಿಗೆ ಪ್ರತಿಕೂಲ. ಮಹಾತ್ಮ ಗಾಂಧೀಜಿ ಅವರ ಅಭಿಪ್ರಾಯದಂತೆ ಭಯೋತ್ಪಾದನೆ ಎನ್ನುವುದು ಒಂದು ಸಮಸ್ಯೆಯೇ ಹೊರತು ಅದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ ಮಾತಾಡಿದ್ರಿ ಸಾನ್ವಿ ಅವರೇ. ನೀವು ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲ? ಹೌದು ಸರ್. ಅಂದರೆ ಉಡುಪಿ ಕಾರ್ಕಳದವ್ರೇನೋ ನೀವು? ಓಕೆ. ಈ ಪ್ರತಿಭೆ ನಿಮ್ಮಲ್ಲಿದೆ, ಮಾತುಗಾರಿಕೆ ನಿಮ್ಮಲ್ಲಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಸ್ಕೂಲಲ್ಲೆಲ್ಲ ಸ್ಪೀಚ್ ಕಾಂಪಿಟೇಷನ್ ಇದ್ದಾಗ ಮನೆಯವರೆಲ್ಲ ಎನ್ಕರೇಜ್ ಮಾಡ್ತಿದ್ರು. ಮತ್ತೆ ಒಂದು ಕಲಿವಾ ಅಂತ ಹೇಳಿ ಸ್ಪೀಚ್ ಕಾಂಪಿಟೇಷನಿಗೆಲ್ಲ ಹೆಸರು ಕೊಡ್ತಿದ್ದೆ. ಮತ್ತು ಸ್ಕೂಲಲ್ಲಿ ನನ್ನ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡಿ ಈ ಒಂದು ಸ್ಪೀಚ್ ಕಾಂಪಿಟೇಷನಿಗೆ ಒಂದು ಅವಕಾಶ ಕೊಟ್ಟರು. ಭಾಳ ವರ್ಷಗಳಿಂದ ಇದು ನಡೀತಾ ಬಂದಿದೆ ಹಾಗಾದರೆ? ಬಹಳ ವರ್ಷ ಅಂದರೆ ಒಂದು 2-3 ವರ್ಷದಿಂದ ಅಷ್ಟೇ. ಓಕೆ. ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು ನಿಮ್ಮ ಮಾತಲ್ಲಿ ಅಂತಂದರೆ, ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ರಿ. ಮಾಲೆ ಪಟಾಕಿ ಗೊತ್ತಾ? ಸ್ಟಾರ್ಟ್ ಒಂದು ಕಿಡಿ ಕೊಟ್ಟು ದಡ 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 ಎಂಡ್ ಆಗಿ ಬಿಡ್ತದೆ. ಅಂದರೆ ಆ ಫ್ಲೋ ಚೆನ್ನಾಗಿ ಬಂತು ನಿಮ್ಮದು, ಎಲ್ಲೂ ಕೂಡ ಇದಾಗದೆ. ಫ್ಲೋ ಅಂದರೆ ಕಂಟಿನ್ಯೂಟಿ ಇತ್ತು. ಸಾರಿ, ಫ್ಲೋ ಅಲ್ಲ, ಕಂಟಿನ್ಯೂಟಿ ಅಂತ ಹೇಳೋಣ. ಕಂಟಿನ್ಯೂಟಿ ಇತ್ತು. ಆದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಅದು ನಿಮ್ಮ ಮಾತು ಬರಬೇಕು ಅಂತಾದರೆ ಅಲ್ಲಿ ಮತ್ತಷ್ಟು ಏರಿಳಿತಗಳು ಬೇಕು. ಗೊತ್ತಾಯ್ತಾ ನಿಮಗೆ? ಅಲ್ಲಿ ಬೇರೆ ಬೇರೆ ಸೆಂಟೆನ್ಸಸ್ಗಳಲ್ಲಿ ಅಲ್ಲಿಯ ಭಾವನೆಗಳು ಬೇರೆ ಬೇರೆ ಇದೆಯಲ್ಲ, ಆ ಭಾವನೆಗೆ ತಕ್ಕ ಹಾಗೆ ನೀವು ಇನ್ನಷ್ಟು ಪ್ರೆಸೆಂಟೇಷನ್ ಡೀಪ್ ಆಗಿರಬೇಕಿತ್ತು ಅಂತ ನನಗನ್ಸಿತ್ತು. ಅದರ್ವೈಸ್ ನಿಮ್ಮ ಭಾಷೆ ಚೆನ್ನಾಗಿದೆ, ನಿಮ್ಮ ಧ್ವನಿ ಚೆನ್ನಾಗಿದೆ, ನಿಮಗೆ ಫ್ಲೋ ಬರ್ತದೆ, ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ, ಇದೆಲ್ಲನೂ ಕರೆಕ್ಟಾಗಿದೆ. ಬಟ್ ಆ ವೇರಿಯೇಷನ್ಸ್ ಇನ್ ದ ಟೋನ್ ನೀಡ್ಸ್ ಟು ಬಿ ವರ್ಕ್ಡ್ ಔಟ್. ಸಾನ್ವಿ, ಹೇಳಿ ಸರ್. ಹೇಗಿದ್ದೀರಿ? ನಾನು ಒಳ್ಳೆಯದಿದ್ದೀನಿ. ಎಷ್ಟನೇ ಕ್ಲಾಸ್ನಲ್ಲಿ ನೀವು?
9ನೇಲಿ. ಮುಂದೆ ಏನಾಗಬೇಕು? ಮೆಡಿಕಲ್ ಫೀಲ್ಡಿಗೆ ಹೋಗ್ಬೇಕಂತಿದ್ದೇನೆ. ಅದಾಗದಿದ್ದರೆ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತೇನೆ ಸರ್. ಟೀಚಿಂಗ್ ಸೂಪರ್. IAS IPS? ಇಲ್ಲ ಸರ್, ಈ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕಲ್ಲ. ಅದನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋ ಮೂಲಕ ಅವರನ್ನು ಸಮಾಜದಲ್ಲಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ಬೋದಂತ ನನ್ನ ಅನಿಸಿಕೆ. ನೀವು ಏನಾಗಬೇಕು? ವೈದ್ಯಕೀಯ ಹಾಂ, ಡಾಕ್ಟರ್ ಆಗಬೇಕಲ್ವಾ? ಹಾಂ ಸರ್. ಮೊನ್ನೆ ಬಾಂಬ್ ಇಟ್ಟವ್ರು ಯಾರು ಡೆಲ್ಲಿಯಲ್ಲಿ? ಉಗ್ರವಾದಿಗಳು. ಯಾರು? ಅವರನ್ನು ಯಾವ ಹಣೆಪಟ್ಟಿ ಕೊಡಲಾಗಿದೆ? ಡಾಕ್ಟರ್ ಬಾಂಬರ್ಸ್. ಒಳ್ಳೆ ಶಿಕ್ಷಣ ಕೊಟ್ಟು ಪಡೆದವರು ಕೂಡ ಬಾಂಬರ್ಸ್ಗಳಾಗ್ತಾರೆ. ಹೌದು ಸರ್. ಬ್ರೈನ್ ವಾಶ್ ಎಂಬುದಾಗುತ್ತೆ. ಸೊ ಇವರನ್ನೆಲ್ಲ ಮಟ್ಟ ಹಾಕಬೇಕಾದ್ರೆ ಒಳ್ಳೆಯ ಶಿಕ್ಷಣದಿಂದ ಸಾಧ್ಯವಿಲ್ಲ, ಒಳ್ಳೆಯ ಸಂಸ್ಕಾರದಿಂದ ಸಾಧ್ಯ. ಈ ಸಂಸ್ಕಾರ ಎಂಬುದು ಯಾರ ಮನೆಯಲ್ಲಿ ಇರ್ತದೋ ಅವರು ಮುಂದಕ್ಕೆ ದೇಶದ ನೈಜ ದೇಶಭಕ್ತರಾಗ್ತಾರೆ. ಯಾವುದೇ ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳು, ಏನು ಬೇಕಾದರೂ ಆಗು, ಒಳ್ಳೆ ಉಜ್ವಲ ಭವಿಷ್ಯ ಇದೆ ನಿನಗೆ. ಸೊ ಭಾಳ ಚೆನ್ನಾಗಿ ಮಾತನಾಡಿದ್ದಿ. ಕೆಲವು ವಿಚಾರಗಳನ್ನು ಸೆಂಟಿಮೆಂಟ್ ಅಂದರೆ ಮುಂದಿನವನನ್ನು ನಾವು ಅವನ ಮನಸ್ಸನ್ನು ಹೃದಯವನ್ನು ಗೆಲ್ಲಬೇಕಾದ್ರೆ ಸ್ವಲ್ಪ ಸೆಂಟಿಮೆಂಟ್ ಹಾಕಬೇಕಾಗಿದ್ರೆ ಹೇಗೆ ಅವಿನಾಶ್ ಸರ್ ಹೇಳಿದ್ರಲ್ಲ, ರಿಪೀಟ್ ಮಾಡಿದ್ದೀರಲ್ಲ ನೀನು ಸೆಂಟೆನ್ಸ್, 4 ಸೆಂಟೆನ್ಸ್. ಓಕೆ, ನಿಮಗೆ ಉಜ್ವಲವಾದ ಭವಿಷ್ಯವಿದೆ, ಮಾತು ಸ್ಪಷ್ಟವಿದೆ, ಪ್ರೊನೌನ್ಸಿಯೇಷನ್ ಉಚ್ಚಾರದ ಸ್ಪಷ್ಟತೆ ಸೂಪರ್ ಆಗಿದೆ, ಕನ್ನಡ ಒಳ್ಳೆಯದಾಗಿದೆ. ಸರಿ, ನಿನ್ನನ್ನು ಸಿಲೆಕ್ಟ್ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್.